ಸ್ನೇಹಿತರೆ, ಕಂಡಕ್ಟರ್ ಡ್ರೈವರಿಗೆ ಗೌರ್ಮೆಂಟ್ ಕುಡಿಯೋ ನೀರು ಎಲ್ಲ ವ್ಯವಸ್ಥೆಗಳು ಮಾಡಬೇಕು. ಬಸ್ ನೋಡಿ ಯಾವ ಥರ ಇದೆ, ಫ್ರೀ ಬಸ್ ಅಂತ ಮಾಡಿದ್ದಾರೆ. ಎಲ್ಲ ದುಡ್ಡು ಮಾಡ್ತಾರೆ. ಕಂಡಕ್ಟರ್ಗೆ ಒಂದು ಒಳ್ಳೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ನೋಡಿ. ಕುಡಿಯೋ ನೀರು ಹೆಂಗೆ ಇಟ್ಕೊಂಡು ಕುಡಿಬೇಕು ನೋಡಿ. ಟೋಲ್ ಗೇಟ್ ನಮ್ಮ ಜಾಗಕ್ಕೆ ನಾವು ದುಡ್ಡು ಕೊಡಬೇಕು. ಸಿದ್ಧಲಿಂಗ ಸ್ವಾಮಿಗಳು ಹೇಳ್ದಂಗೆ ಮೂಟೆ ಸಿದ್ಧಲಿಂಗ ಸ್ವಾಮಿಗಳು ದುಡ್ಡು ಕೊಟ್ಟು ಹೋಗೋ ಕಾಲ ಬರ್ತೈತೆ ಅನ್ನಂಗೆ ಎಲ್ಲ ಗಾಡಿಗಳನ್ನ ದಾಚಿದ್ದಾರೆ. ಚಿತ್ರದುರ್ಗದ ರಾಮಪುರದಲ್ಲಿ ಅಜ್ಜನ ಹತ್ರ ಇಳಿದು ಮಾತಾಡಿ ಚಿಕ್ಕದೊಂದು ವಿಡಿಯೋ ಮಾಡಿದೆ. ಜಾತ್ರೆ ಇದೆಯಲ್ಲ, ಅದ್ರ ಪ್ರಯುಕ್ತ ಇವರು ಸತ್ತೆ ಹಾಕಿದ್ದಾರೆ. ಎತ್ತಿನ ಹಗ್ಗಗಳು, ಎತ್ತಿಗೆ ಬೇಕಾದ ವಸ್ತುಗಳು. ತುಂಬ ಖುಷಿ ಆಯಿತು. ಮತ್ತು ತುಂಬ ವಿಶೇಷವಾಗಿ ಒಂದು ಹೋಟ್ಲು ತಿಂಡಿಗೆ ಅಂತ ಒಂದು ಹೋಟ್ಲಿಗೆ ನಿಲ್ಲಿಸಿದ್ದಂಥ ಜಾಗ. ಪರಿಸರ ಎಷ್ಟು ಸೃಷ್ಟಿ ಮಾಡ್ಕೊಂಡಿದ್ದಾರೆ ನೋಡಿ. ಈ ಥರ ಇರಬೇಕು ಪರಿಸರ ಯಾವಾಗಲೂ. ಒಂದು ಸುಂದರವಾಗಿ ಒಂದು ಗೋಶಾಲೆ ಚಿಕ್ಕದು ಅಂತ ಹೇಳ್ಬೋದು. ಮನೆ ಹತ್ರ ಹೋಟ್ಲ ಹತ್ರ ನೀಟಾಗಿ ಗಿಡಗಳು ಎಲ್ಲ. ಚಿಕ್ಕ ಪುಟ್ಟ ಹೋಟ್ಲು ದೊಡ್ಡ ಹೋಟ್ಲು ಅವರು ನೋಡಿ ಕಲಿಬೇಕು. ನೋಡಿ ಎಷ್ಟು ಗಾರ್ಡನ್ನು ಚೆನ್ನಾಗಿ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬೆಳೆಸಿ ಜನಗಳಿಗೆ ಕೂರಕ್ಕೆ ಹೋಗಲಿ ಒಂದು ಒಳ್ಳೆಯ ವ್ಯವಸ್ಥೆಗಳು ಮಾಡಿದ್ದಾರೆ. ಸಂತೋಷ. ಈ ಥರ ಇಟ್ಕೋಬೇಕ್ರಿ. ಯಾವುದೇ ಸಣ್ಣ ಹೋಟ ಆಗಲಿ ಚಿಕ್ಕ ಹೋಟ್ಲ್ ಆಗಲಿ ಸುತ್ತ ಪರಿಸರ ಚೆನ್ನಾಗಿ ಇಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಕ್ಲೀನ್ ಇದೆ. ಮತ್ತು ಶೌಚಾಲಯ ಇದೆ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಓದೋರಿಗೆ. ನೋಡಿ ಎಷ್ಟು ಒಂದು ಕಸ ಇಲ್ಲ, ಒಂದು ಗಲೀಜಿಲ್ಲ, ಏನಿಲ್ಲ. ಸಂತೋಷವಾಗಿ ತಿಂಡಿ ಊಟ ಕೂತ್ಕೊಂಡು ಸಮೃದ್ಧಿಯಾಗಿ ಮಾಡಿ ಹೋಗ್ಬೋದು. ಇದೇ ಆ ಹೋಟ್ಲು. ಮಂತ್ರಾಲಯದಿಂದ ಬರ್ಬೇಕಾದ್ರೆ ಟಿಫನಿಂಗ್ ನಿಲ್ಲಿಸ್ತಾರೆ. ಸ್ವಚ್ಛವಾಗ್ಲೂ ಇದೆ. ನಮ್ಮ ರಾಯರ ಭಕ್ತರು ಮೊದಲಾಗಿ ಗೋಶಾಲೆ ಮಾಡಿದ್ದಾರೆ. ಸಣ್ಣದಾಗಿ ಚಿಕ್ಕ ಅವರ ಮನೆಗಳು, ಹಸುಗಳು ಸಾಕೋಕ್ಕೆ 2 ಎತ್ತುಗಳು. ಈ ಕಡೆ ಕೋಳಿ, ಕುರಿ ಮತ್ತು ಹಸುಗಳು ಇದ್ದಾವೆ. ತುಂಬ ಸಂತೋಷ ಆಯಿತು ನೋಡೋಕ್ಕೆ. ಚಿಕ್ಕದಾಗಾದರೂ ಅಷ್ಟು ಚೆಂದ ನೀಟಾಗಿ ಇಟ್ಕೊಂಡಿದ್ದಾರೆ. ಅವರೇ ಕೃಷಿ ಮಾಡೋದಂತೆ. ಹಸುಗಳಿಗೆ ಎತ್ತುಗಳಿಗೆ ಎಲ್ಲ ನೋಡಿ ಆಹಾರ, ಹುಲ್ಲು ನೋಡಿ ಎಷ್ಟು ನೀಟಾಗಿ ಚೆಂದಾಗಿ ಸೊಗಸಾಗಿ ಇಟ್ಟಿದ್ದಾರೆ. ಹಿಂಗೆ ಇಟ್ಕೋಬೇಕು. ಬಂದರೆ ನಿಂತರೆ ಇಲ್ಲಿ ಒಂದು 10 ನಿಮಿಷ ನಿಂತು ಹೋಗೋಣ ಅನ್ನಂಗಿರಬೇಕು. ಅಷ್ಟು ಚೆಂದ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಟಿದ್ದಾರೆ. ತುಂಬ ಖುಷಿಯಾಯಿತು ನೋಡಿ. ಅದನ್ನು ವೀಡಿಯೋ ಮಾಡಿರಲಿಲ್ಲ. ಹುಡುಗನ ಪುಂಡಾಟ ನೋಡಿ ವೀಡಿಯೋ ಮಾಡಿಸ್ಬೇಕು ಅನ್ನಿಸ್ತು. ಕರು ಎಳಿತಾ ಇದ್ದಾನೆ, ಅದು ಬರ್ತಾ ಇಲ್ಲ. ಚಿಕ್ಕದ್ರಲ್ಲಿ ನಾವು ಒಂದು ಟೈಮಲ್ಲಿ ನಮ್ಮ ಅಜ್ಜನ ಮೇಲೆ ಇದೇ ಥರ ಮಾಡ್ತಿದ್ದು. ಅದೊಂದು ನೆನಪು, ಖುಷಿ ಅಷ್ಟೇ. ಚಿಕ್ಕ ವಿಡಿಯೋ ನಿಮಗಾಗಿ ತೋರಿಸಿದ್ದು. ಎಷ್ಟು ಸ್ವಚ್ಛವಾಗಿ ಅಂದವಾಗಿ ಪರಿಸರವಾಗಿದೆ ಅಂತ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಹರಿಸಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಹರಸಿ. ಮಂತ್ರಾಲಯದಿಂದ ಬರಬೇಕಾದ್ರೆ ಈ ಥರ ಒಂದು ಸಿಕ್ತು. ಭಾಳ ಖುಷಿಯಾಯಿತು, ಸಂತೋಷವಾಯಿತು. ಬರೋಕ್ಕೆ ಮನಸ್ಸಿರಲಿಲ್ಲ. ಆದರೂ ನಮ್ಮ ರಾಯರೇ ಬಂದು ಹರಿಸಿದನೋ ರೀತಿ ಒಂದು ವಿಡಿಯೋ ಇದೆ, ಮುಂದೆ ಹಾಕ್ತೀನಿ. ಸಣ್ಣ ವಿಡಿಯೋ ನೋಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ.